ನಮಸ್ಕಾರ ಗೆಳೆಯಂದರೆ. ಕಳೆದ 2 ದಿನಗಳ ಕೆಳಗಡೆ ನಾನು ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ ಫಾರಮ್ ಫಿಲಪ್ ಮಾಡೋದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ ಪಾರ್ಟ್ ನಂಬರ್ 2 ಮತ್ತು ಪಾರ್ಟ್ ನಂಬರ್ 3ಯಲ್ಲಿ ಏನಾಗುತ್ತೆ, ಪಾರ್ಟ್ ನಂಬರ್ 2ಅಲ್ಲಿ ನಂಬರ್ ಆಫ್ ದಿ ಸರ್ಟಿಫಿಕೇಟ್ಸ್ ಅಂದರೆ ಇಲ್ಲಿ ಸರ್ಟಿಫಿಕೇಟು ಎಷ್ಟು ಇದೆ ಅಂತ ಕೂಡ ಬರುತ್ತೆ. ಆಮೇಲೆ ಜೊತೆಗೆ ಸರ್ಟಿಫಿಕೇಟ್ ನಂಬರ್ ಕೂಡ ಬರಿಬೇಕಾಗುತ್ತೆ. ಎರಡೂ ರೀತಿ ಮೀನಿಂಗ್ ಕೊಡೋದ್ರಿಂದ ಎಷ್ಟು ಸರ್ಟಿಫಿಕೇಟ್ ಇದ್ದಾವೆ ಮತ್ತು ಸರ್ಟಿಫಿಕೇಟ್ ಮೇಲೆ ಏನು ನಂಬರ್ ಇರುತ್ತಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿ. ಮತ್ತು ಪಾರ್ಟ್ 3ಯಲ್ಲಿ ಸೀರಿಯಲ್ ನಂಬರ್ ಆಫ್ ಟೆಸ್ಟಿಮೋನಿಯಲ್ಸ್ ಅಂದರೆ ಇಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನು ಕೊಟ್ಟಿರ್ತಾರಲ್ಲ ಆ ಸರ್ಟಿಫಿಕೇಟು ಎಷ್ಟು ಸರ್ಟಿಫಿಕೇಟ್ ಇದ್ದಾವೆ, 1, 2, 3 ಜೊತೆಗೆ 1 ಇದ್ದರೆ 1, 2 ಇದ್ದರೆ 2 ಬರೆದು ಅದರ ಮೇಲೆ ನಿಮಗೆ ಒಂದು ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿರ್ತಾರೆ. ಇಷ್ಟನೇ ಸರ್ಟಿಫಿಕೇಟು ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅಂತೇಳಿ ಕಂಪ್ನಿಯವರು ಒಂದು ಲೆಟರ್ ಪ್ಯಾಡಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರಲ್ಲಿ ಅದು ಕೊಟ್ಟಿರ್ತಾರೆ. ಆ ನಂಬರ್ನ ನೀವು ಪಾರ್ಟ್ 3 ಕಾಲಮ್ ನಂಬರ್ 1ನಲ್ಲಿ ಮೆನ್ಷನ್ ಮಾಡ್ಬೋದು. ಮಾಡಿದ್ರೆ ಕನ್ಫ್ಯೂಷನ್ ಇರಲ್ಲ. ಪಾರ್ಟ್ 2ಅಲ್ಲಿ ನಂಬರ್ ಆಫ್ ದಿ ಸರ್ಟಿಫಿಕೇಟ್ ಕೌಂಟ್ ಮಾಡಿ ನಂಬರ್ ಜೊತೆಗೆ ಸರ್ಟಿಫಿಕೇಟ್ ನಂಬರ್ ಕೂಡ ಮೆನ್ಷನ್ ಮಾಡಿ. ಸೇಮ್ ಅದೇ ಥರನೇ ಪಾರ್ಟ್ 3ಯಲ್ಲಿ ಸೀರಿಯಲ್ ನಂಬರ್ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತಾರಲ್ಲ ಅದನ್ನು ಮೆನ್ಷನ್ ಮಾಡಿ.